ನಮಸ್ಕಾರ. ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ರಾಜಕಾರಣ ಅನ್ನೋದು ಈ ದೇಶದಲ್ಲಿ ಬೆಳಿಗ್ಗೆ ಕೋಳಿ ಕೂಗೋದ್ರಿಂದ ಹಿಡಿದು ರಾತ್ರಿ ಸೂರ್ಯ ಹುಟ್ಟೋದ್ರ ತನಕ ಎಲ್ಲ ವಿಷಯದಲ್ಲೂ ನಾವು ರಾಜಕಾರಣವನ್ನ ಹುಡುಕ್ತೀವಿ. ಚುನಾವಣೆ ಸಂದರ್ಭದಲ್ಲಿ ಅದನ್ನ ಹೆಚ್ಚಾಗಿ ಮಾಡ್ತೀವಿ, ಒಂದು ಅತಿರೇಕವನ್ನೇ ತಲುಪಿಬಿಡುತ್ತೆ. ಎಲ್ಲ ಒಪ್ಪೋಣ, ಸ್ವೀಕಾರ. ರಾಷ್ಟ್ರೀಯ ಭದ್ರತೆ ವಿಷಯದಲ್ಲಿ, ಜನರ ಪ್ರಾಣ, ಸಮಾಜದ ಸೌಹಾರ್ದತೆ, ಶಾಂತಿ, ಕಾನೂನಿನ ಸುವ್ಯವಸ್ಥೆಯ ವಿಷಯದಲ್ಲಿ ರಾಜಕಾರಣ ಬೆರೆಸೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ನಮ್ಮ ಮುಂದೆ. ಇವತ್ತು DK ಶಿವಕುಮಾರ್ ಅವ್ರು ಏನೋ ಹೇಳ್ಬಿಟ್ರು ಅಂತ ಈ ಚರ್ಚೆ ಬರಲಿಲ್ಲ. ಈ ಬ್ಲಾಸ್ಟ್ ಆದಾಗೆಲ್ಲ ಯಾರ್ಯಾರು ಯಾವ್ಯಾವ ರೀತಿಯ ರಾಜಕೀಯ ಲಾಭವನ್ನ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ, ಇಂಥ ಘಟನೆಗಳಿಂದ ಯಾರಿಗೆ ರಾಜಕೀಯ ಲಾಭ ಅನ್ನೋ ಸಹಜವಾದ ಪ್ರಶ್ನೆ ಬರುತ್ತಲ್ಲ, ಆ ಪ್ರಶ್ನೆಯ ದುಸ್ಥಿತಿ ಏನು ಅಂದ್ರೆ ಲಾಭ ನಷ್ಟ ಅಂತ ನೋಡೋ ಅಂತ ಪರಿಸ್ಥಿತಿನೇ ಅಲ್ಲ ಅದು. ಆದ್ರೆ ನಾವು ಎಂಥ ಸಮಾಜದಲ್ಲಿದ್ದೀವಿ, ಎಂಥ ಪರಿಸ್ಥಿತಿಯಲ್ಲಿದ್ದೀವಿ, ನಾವು ಅದನ್ನ ಲಾಭ ನಷ್ಟದ ಒಂದು ಅಳತೆಯ ಆ ಒಂದು ತುಲನೆಯನ್ನ ಮಾಡ್ತೀವಿ. ಇದು ಸರಿನಾ ಅಂತ ನಾನು ಕೇಳ್ತಿರೋದು. ಇವತ್ತಿನ ಚರ್ಚೆಯ ವಿಷಯ ಬ್ಲಾಸ್ಟ್ ಪಾಲಿಟಿಕ್ಸ್. ಬ್ಲಾಸ್ಟ್ ಪಾಲಿಟಿಕ್ಸ್ ಅನ್ನೋ ಚರ್ಚೆ ವಿಷಯದ ಹೆಡ್ಲೈನ್ಸ್ ಟು ದ ಪಾಯಿಂಟ್. ಮತ್ತೊಮ್ಮೆ ರಾಜಕೀಯಕ್ಕೆ ಗ್ರಾಸವಾದ ರಾಷ್ಟ್ರೀಯ ಭದ್ರತೆ ಮತ್ತು ಭಯೋತ್ಪಾದನಾ ವಿಷಯಗಳು. ಕೆಪಿಸಿಸಿ ಅಧ್ಯಕ್ಷರು DK ಶಿವಕುಮಾರ್ ಮಂಗಳೂರು ಸ್ಫೋಟದ ಬಗ್ಗೆ ಸಂಶಯ ವ್ಯಕ್ತಪಡಿಸಿ ಸಂಚಲನ ಸೃಷ್ಟಿಸಲಾಯಿತು. ವೋಟರ್ ID ಹಗರಣ ಮುಚ್ಚಲೆಂದೇ ಬ್ಲಾಸ್ಟ್ ಮಾಡಿಸಲಾಯಿತು ಎಂದ ಕೆಪಿಸಿಸಿ ಅಧ್ಯಕ್ಷ. DK ಅವರ ಹೇಳಿಕೆ ಬಿಜೆಪಿಗೆ ಅಸ್ತ್ರ, ಇದರ ಲಾಭ ಪಡೆಯೋದಕ್ಕೆ ಮುಂದಾದ ಕೇಸರಿ ಕಲಿಗಳು. ಈ ಚರ್ಚೆ ಬಹಳ ಸುಲಭವಾಗಿ